ಇದು 1972 ಉರುಗ್ವೆ ದೇಶದ ರಗ್ಬಿ ಗೇಮ್ ಆಡುವಂತಹ ಒಂದು ಟೀಮ್ ಇಂಟರ್ನ್ಯಾಷನಲ್ ರಗ್ಬಿ ಮ್ಯಾಚ್ ಆಡೋದಕ್ಕೆ ಚಿಲಿ ದೇಶದಲ್ಲಿರೋ ಸ್ಯಾಂಟಿಯಾಗೋ ನಗರಕ್ಕೆ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಆದ್ರೆ ಆ ಫ್ಲೈಟ್ ಹಿಮಪಾತದ ಬಿರುಗಾಳಿಗೆ ಸಿಕ್ಕಿ ಆಂಡೀಸ್ ಪರ್ವತದ ಮೇಲೆ ಕ್ರಾಶ್ ಆಗ್ಬಿಡುತ್ತೆ. ಅದರಲ್ಲಿ ಒಟ್ಟು 45 ಜನ ಇರ್ತಾರೆ. ಆದ್ರೆ ಬದುಕಿ ಉಳಿಯೋದು ಕೊನೆಗೆ 16 ಜನ ಮಾತ್ರ. ಇವರು ಅಲ್ಲಿ 72 ದಿನ ಊಟ ನೀರು ಇಲ್ಲದೆ ಎಷ್ಟು ಕಷ್ಟಪಟ್ರು ಅನ್ನೋದನ್ನ ನಾವು ಈ ಮೂವಿಯಲ್ಲಿ ನೋಡೋಣ. ಅಂದ ಹಾಗೆ ಇದೊಂದು ನಿಜವಾಗಿ ನಡೆದಿರುವಂತಹ ಘಟನೆ. ಈ ಮೂವಿಯಲ್ಲಿ ನೋಡುವಂತಹ ಪ್ರತಿಯೊಂದು ವಿಷಯ ಹಾಗೂ ಸೀನ್ಗಳು ಎಲ್ಲವೂ ಕೂಡ ನಿಜವಾಗಿ ನಡೆದಿರೋದು. ಇದೆಲ್ಲವನ್ನು ಅದ್ಭುತವಾಗಿ ಹಾಗೂ ತುಂಬಾ ಎಮೋಷನಲ್ ಆಗಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದ ಹಾಗೆ ಈ ಮೂವಿಯ ಹೆಸರು ಸೊಸೈಟಿ ಆಫ್ ದ ಸ್ನೋ ಅಂತ. ಹೆಲೋ ಫ್ರೆಂಡ್ಸ್, ಒಂದೊಂದು ಕತೆ ಒಂದೊಂದು ಅನುಭವ. ವೆಲ್ಕಮ್ ಟು ಫಿಲ್ಮಿ ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ಸರ್ವೈವಲ್ ಮೂವಿ 2023ರಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ರಿಲೀಸ್ ಆಗಿದ್ದು, ಇದನ್ನು ಜೆ.ಎ. ಬಯೋನಾ ಅನ್ನೋರು ಡೈರೆಕ್ಟ್ ಮಾಡಿದ್ದಾರೆ. ಇದು ಸದ್ಯಕ್ಕೆ ನೆಟ್ಫ್ಲಿಕ್ಸ್ ಅಲ್ಲಿ ಕೂಡ ಲಭ್ಯವಿದೆ. ಈಗ ಮೂವಿನ ಸ್ಟಾರ್ಟ್ ಮಾಡೋಣ. ಚಿತ್ರದ ಮೊದಲ ಸೀನ್ನಲ್ಲಿ 1972ನೇ ಇಸವಿ ಉರುಗ್ವೆ ದೇಶದ ಮಾಂಟೆವಿಡಿಯೋ ಸಿಟಿಯಲ್ಲಿ ರಗ್ಬಿ ಗೇಮ್ ಆಟ ಆಡ್ತಾ ಇರೋರನ್ನ ತೋರಿಸ್ತಾರೆ. ಔಟ್ಸೈಡ್ ಯಾವುದೋ ವಿಷಯಕ್ಕೆ ಅಲ್ಲಿನ ಜನ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಆಗ ರಗ್ಬಿ ಟೀಮ್ ಅವರು ಚಿಲಿ ದೇಶಕ್ಕೆ ಇಂಟರ್ನ್ಯಾಷನಲ್ ರಗ್ಬಿ ಗೇಮ್ ಆಡೋಕೆ ಹೋಗೋಣ ಅಂತ ಮಾತಾಡ್ಕೊಳ್ತಾರೆ. ಆದರೆ ಅದರಲ್ಲಿ ನ್ಯೂಮಾ ಅನ್ನೋನು ಟೆಸ್ಟ್ ಇದೆ, ಸಾರಿ ನಾನು ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರ ಫ್ರೆಂಡ್ಸ್ ಯಾವ ಟೆಸ್ಟೋ, ಗೇಮ್ಗಿಂತ ಟೆಸ್ಟ್ ದೊಡ್ಡದಲ್ಲ ಬಿಟ್ಟಾಕೋ, ಅಲ್ಲಿ ಸೂಪರ್ ಆಗಿರೋ ಹುಡುಗಿರು ಕೂಡ ಬರ್ತಾರೆ ಕಣೋ, ಮತ್ತೆ ಫ್ಲೈಟ್ ಟಿಕೆಟ್ ಕೂಡ ತುಂಬಾ ಚೀಪ್ ಇದೆ, ಇದೇ ಒಳ್ಳೆ ಚಾನ್ಸ್ ಮಗ ಅಂತ ಹೇಳಿ ಅವನನ್ನ ಒಪ್ಪಿಸ್ಬಿಡ್ತಾರೆ. ಕೊನೆಗೂ ಚಿಲಿ ದೇಶಕ್ಕೆ ಹೋಗೋ ದಿನ ಬಂದೇ ಬಿಡ್ತು. ಎಲ್ಲರೂ ರೆಡಿಯಾಗಿ ಏರ್ಪೋರ್ಟ್ಗೆ ಬಂದಿರ್ತಾರೆ. ರಗ್ಬಿ ಟೀಮ್ ಅವರ ಜೊತೆ ಇನ್ನು ಕೆಲವರು ಸಾಮಾನ್ಯ ಪ್ಯಾಸೆಂಜರ್ಸ್ ಹಾಗೂ ಅವರ ಪೇರೆಂಟ್ಸ್ ಕೂಡ ಇರ್ತಾರೆ. ಎಲ್ಲರೂ ಸೇರಿ ಟೋಟಲ್ ಆಗಿ 45 ಜನ ಇರ್ತಾರೆ. ಇವರೆಲ್ಲ ತುಂಬಾ ಖುಷಿಯಾಗಿರ್ತಾರೆ. ಯಾಕಂದ್ರೆ ಅದರಲ್ಲಿ ಸುಮಾರು ಜನ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಹಾಗೂ ಫಸ್ಟ್ ಟೈಮು ತಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಅವರೆಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ಕೂಡ ತಗೊಳ್ತಾರೆ. ಫ್ಲೈಟ್ ಇವರನ್ನೆಲ್ಲ ಹತ್ತಿಸ್ಕೊಂಡು ಆಕಾಶದ ಕಡೆಗೆ ನಿಧಾನಕ್ಕೆ ಹಾರಿ ಹೋಗುತ್ತೆ. ಎಲ್ಲರ ಮುಖದಲ್ಲಿ ನಗು, ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ. ತಮಾಷೆ ಮಾಡ್ತಾ ಒಬ್ರಿಗೊಬ್ರು ರೇಗಿಸ್ತಾ ಹ್ಯಾಪಿಯಾಗಿ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಫ್ಲೈಟ್ ಈಗ ಜಗತ್ತಿನ ಅತಿ ಉದ್ದವಾದ ಪರ್ವತಗಳ ಶ್ರೇಣಿಯಾದ ಆಂಡೀಸ್ ಹಿಮ ಪರ್ವತದ ಮೇಲೆ ಸಾಗ್ತಾ ಇರುತ್ತೆ. ಇಲ್ಲಿ ತನಕ ಎಲ್ಲವೂ ಕೂಡ ಸರಿ ಇರುತ್ತೆ. ಆದ್ರೆ ಸಡನ್ ಆಗಿ ಫ್ಲೈಟ್ ಶೇಕ್ ಆಗೋಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಅಲ್ಲಿರುವಂತಹ ಒಬ್ಬ ಹೇಳ್ತಾನೆ, ಲೋ ಕೇಳ್ರೋ, ಇಲ್ಲಿ ಈ ಮೌಂಟೇನ್ ಮೇಲೆ ಯಾರು ಹೋಗ್ತಾರೋ ಅವ್ರನ್ನೆಲ್ಲ ಈ ಮೌಂಟೇನ್ಸ್ ಎಳ್ಕೊಂಡ್ ಬಿಡುತ್ತೆ ಅಂತಾರೆ, ನಿಜನೇನ್ರೋ ಅಂತಾನೆ. ಅದಕ್ಕೆ ಅವರು ನಿಜ ಇರ್ಬೋದು ಅಂತಾರೆ. ಆಗ ಔಟ್ಸೈಡ್ ವೆದರ್ ತುಂಬಾ ಕೆಟ್ಟದಾಗಿ ಹಿಮ ಬೀಳ್ತಾ ಇರುತ್ತೆ. ಎಷ್ಟು ಅಂದ್ರೆ ಪೈಲಟ್ಗೆ ಫ್ಲೈಟ್ ಮುಂದೆ ಏನಿದೆ ಅಂತಾನೆ ಕಾಣಿಸ್ತಾರಲ್ಲ, ಅಷ್ಟು ಹಿಮದ ಗಾಳಿ ವೇಗವಾಗಿ ಬೀಸ್ತಾ ಇರುತ್ತೆ. ಹಾಗೂ ಆ ಟೈಮಲ್ಲಿ ಯಾವುದೇ GPS ಕೂಡ ಇರೋದಿಲ್ಲ. ಪೈಲಟ್ ಆದಷ್ಟು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಈಗ ಹಿಮದ ಬಿರುಗಾಳಿ ಜಾಸ್ತಿ ಆಗಿ ಫ್ಲೈಟ್ ಒಂದೇ ಸಮನೆ ಇನ್ನು ಜೋರಾಗಿ ಶೇಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆಗ ಎಲ್ಲರೂ ಭಯ ಪಡ್ತಾರೆ. ಫ್ಲೈಟ್ ಒಳಗಿರುವಂತಹ ಎಲ್ಲ ಲಗೇಜ್ಗಳು ಕೆಳಗಡೆ ಬಿದ್ದೋಗ್ತವೆ. ಸೀಟ್ ಬೆಲ್ಟ್ ಹಾಕೊಳ್ತಾರೆ. ಫ್ಲೈಟ್ ತುಂಬಾ ವೇಗವಾಗಿ ಹೋಗ್ತಾ ಇರುತ್ತೆ. ಈಗ ಬೀಸ್ತಾ ಇದ್ದಂತಹ ಗಾಳಿ ಹಾಗೂ ಐಸ್ ನ ಪ್ರಮಾಣ ಕಡಿಮೆ ಆಗುತ್ತೆ. ಆಗ ಫ್ಲೈಟ್ ಮುಂದೆ ಒಂದು ದೊಡ್ಡ ಪರ್ವತ ಪೈಲಟ್ಗೆ ಕಾಣಿಸುತ್ತೆ. ಅದನ್ನ ನೋಡಿ ಪೈಲಟ್ ಫ್ಲೈಟ್ ಅನ್ನು ಸಾಧ್ಯವಾದಷ್ಟು ಮೇಲೆ ಹಾರಿಸ್ತಾನೆ. ಆದ್ರೆ ಅದು ಕಂಟ್ರೋಲ್ ಆಗಲ್ಲ. ಇನ್ನೇನೋ ಪಾಸ್ ಆಗುವಷ್ಟರಲ್ಲಿ ಫ್ಲೈಟ್ ನ ಬ್ಯಾಕ್ ಸೈಡ್ ಆ ಹಿಮದ ಬೆಟ್ಟಕ್ಕೆ ಜೋರಾಗಿ ಕೂದ್ಬಿಡುತ್ತೆ. ಈ ಫೋರ್ಸ್ಗೆ ಫ್ಲೈಟ್ 2 ಭಾಗವಾಗಿ ಹಿಂದಿನ ಪಾರ್ಟ್ ಕಿತ್ಕೊಂಡು ಹಾರಿ ಹೋಗುತ್ತೆ. ಆಗ ಒಬ್ಬ ಅದರ ಜೊತೆನೆ ಹಾರಿ ಹೋಗ್ಬಿಡ್ತಾನೆ. ಫ್ಲೈಟ್ ಮುಂದಿನ ಭಾಗ ಸ್ಪೀಡ್ ಆಗಿ ಹಿಮದ ಮೇಲೆ ಜಾರ್ಕೊಂಡು ಅಲ್ಲಿ ಸಿಕ್ಕ ಬಂಡೆಗಳಿಗೆ ಕುತ್ಕೊಂಡು ಹೋಗ್ತಾ ಇರುತ್ತೆ. ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ ಒಳಗೆ ಇರೋರ ಸೀಟ್ಗಳು ಒಂದಕ್ಕೊಂದು ಕಚ್ಕೊಂಡು ಕಾಲುಗಳ ಮೂಲೆಗಳು ಮುರಿದೋಗ್ತವೆ. ಪ್ಯಾಸೆಂಜರ್ಸ್ ಮುಖ, ಮೂತಿ ಸೀಟ್ಗೆ ಬಡಿದು ಅವರ ಕೈಕಾಲು ಎಲ್ಲ ಕಡೆ ತುಂಬಾನೇ ಎತ್ಗಳಾಗ್ಬಿಡ್ತವೆ. ಆಗ ಅವರು ಜೋರಾಗಿ ಕಿರ್ಚ್ಕೊಳ್ತಾರೆ, ಅರ್ಚ್ಕೊಳ್ತಾರೆ. ಇಲ್ಲಿಗೆ ಈ ದೃಶ್ಯ ಬ್ಲಾಕ್ ಆಗುತ್ತೆ. ಮುಂದಿನ ಸೀನ್ನಲ್ಲಿ ನ್ಯೂಮನ ನೋಡ್ತೀವಿ. ಅವನು ಕಣ್ಣು ತೆರೆದು ನೋಡಿದಾಗ ಎಲ್ಲರ ನೋವು, ಆಕ್ರಂದನ ಅವನಿಗೆ ಕೇಳಿಸುತ್ತೆ. ಅಯ್ಯೋ ದೇವ್ರೆ, ಇಲ್ಲಿ ಇರೋರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಕೆಲವರ ಕೈ, ಕಾಲು, ಮುಖ, ಎದೆ ಎಲ್ಲ ಕಡೆಯಿಂದ ರಕ್ತ ಸುರಿತಾ ಇರುತ್ತೆ. ಆಗ ಅವರು ಕಷ್ಟಪಟ್ಟು ಪೈಲಟ್ ಹತ್ರ ಬಂದು ನೋಡ್ತಾರೆ. ಪೈಲಟ್ ಕೂಡ ಸಾಯುವ ಸ್ಟೇಜ್ ಅಲ್ಲಿ ಇರ್ತಾನೆ. ಅಲ್ಲಿರೋ ರೇಡಿಯೋ ಆನ್ ಮಾಡಿ ಹೆಲ್ಪ್ ಕೇಳೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅದು ವರ್ಕ್ ಆಗೋಲ್ಲ. ಈಗ ಏನ್ ಮಾಡ್ಬೇಕು ಅನ್ನೋದು ಪೈಲಟ್ಗೆ ಮಾತ್ರ ಗೊತ್ತಿರುತ್ತೆ ಅಂತ ಅವರು ಪೈಲಟ್ ಹತ್ರ ಕೇಳ್ತಾರೆ. ಆದ್ರೆ ಅವರಿಗೆ ಮಾತಾಡೋಕೆ ಆಗ್ತಾ ಇರೋಲ್ಲ. ಆಗ ನ್ಯೂಮಾ ಅವರ ಹತ್ರ ಬಂದು ಕಿವಿ ಕೊಡ್ತಾನೆ. ಪೈಲಟ್ ನಿಧಾನಕ್ಕೆ ಕಷ್ಟಪಟ್ಟು ಹೇಳ್ತಾನೆ, ಆ ದೇವ್ರೆ ಇನ್ ಮುಂದೆ ನಿಮ್ಮನ್ನ ಕಾಪಾಡಬೇಕು ಅಂತ. ಹೀಗೆ ಹೇಳಿ ಅವರು ಸತ್ತು ಹೋಗ್ತಾರೆ. ರಾತ್ರಿ ಆಗ್ತಾ ಹೋದಂತೆ ಚಳಿ ತುಂಬಾನೇ ಜಾಸ್ತಿ ಆಗುತ್ತೆ. ಎಷ್ಟು ಅಂದ್ರೆ ಆ ಪ್ರದೇಶದಲ್ಲಿ -40 ಡಿಗ್ರಿವರೆಗೂ ಚಳಿ ಇರುತ್ತೆ.
ಜೋರಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ಚಳಿಯ ಎಫೆಕ್ಟ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆ ಫ್ಲೈಟ್ ಕ್ರಾಶ್ ಇಂದ ಅವರಿಗೆ ನೋವಾಗಿರೋದಕ್ಕಿಂತ ಆ ಚಳಿ ಅವರನ್ನ ನಿಜವಾಗಿ ಸಾಯಿಸ್ತಾ ಇರುತ್ತೆ. ಲಗೇಜ್ಗಳು ಮತ್ತೆ ಸತ್ತೋಗಿರೋ ಬಾಡಿ ಎಲ್ಲಾನು ಪ್ಲೇನ್ ಕ್ರಾಶ್ ಆಗಿ ಓಪನ್ ಆಗಿರೋ ಜಾಗಕ್ಕೆ ಇಟ್ಟು ಚಳಿ ಗಾಳಿ ಬರದೇ ಇರೋ ತರ ಮಾಡ್ತಾರೆ. ಅದು ಚಳಿ ಕಡಿಮೆ ಆಗಿರೋಲ್ಲ. ಅಲ್ಲಿ ಅವರು ನೋವು ತಡೆಯೋಕಾಗದೆ ಜೋರಾಗಿ ಕಿರ್ಚ್ಕೊಳ್ತಾರೆ, ಅಳ್ತಾರೆ. ಈ ದೃಶ್ಯ ನೋಡಿ ನಮ್ಗೆ ಕೂಡ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಅವರಲ್ಲಿ ಒಗ್ಗಟ್ಟಿರುತ್ತೆ. ಒಬ್ರಿಗೊಬ್ರು ಪ್ರಾಣ ಕೊಡುವಷ್ಟು ಫ್ರೆಂಡ್ಶಿಪ್ ಇಟ್ಕೊಂಡಿರ್ತಾರೆ. ಒಬ್ರಿಗೊಬ್ರು ಸಹಾಯ ಮಾಡೋ ಮನಸ್ಥಿತಿ ಅವರಲ್ಲಿರುತ್ತೆ. ಹಾಗಾಗಿ ಅವರು ಸಾಧ್ಯವಾದಷ್ಟು ಜಾಸ್ತಿ ಏಟು ಆಗಿರೋರ್ಗೆ ಕೇರ್ ಮಾಡ್ತಾ ಮ್ಯೂಚುವಲ್ ಆಗಿ ಹೆಲ್ಪ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಬಿರುಗಾಳಿ ಸ್ಟಾಪ್ ಆಗಿರುತ್ತೆ. ಸೂರ್ಯನ ಕಿರಣಗಳು ಅವರ ಫ್ಲೈಟ್ ಒಳಗೆ ಹೋಗಿ ಅವ್ರನ್ನ ಎಚ್ಚರ ಮಾಡುತ್ತೆ. ನ್ಯೂಮಾ ಹೊರಗೆ ಬಂದು ನೋಡ್ತಾನೆ. ಅಬ್ಬಾ, ಅದೊಂದು ದೊಡ್ಡ ಹಿಮದ ಪರ್ವತ. ಎತ್ತ ಕಡೆ ನೋಡಿದ್ರು ಬರೀ ಐಸ್ ಬಿಟ್ರೆ ಏನೂ ಕಾಣಿಸ್ತಾ ಇಲ್ಲ. ಬೆಟ್ಟದ ಮೇಲಿಂದ ಜಾರ್ಕೊಂಡು ಬಂದು ಮಧ್ಯ ಭಾಗದಲ್ಲಿ ಅವರ ಫ್ಲೈಟ್ ಬಿದ್ದಿರುತ್ತೆ. ಸುತ್ತಮುತ್ತ ಬರೀ ಹಿಮದ ರಾಶಿ ತುಂಬಿರೋ ಬೆಟ್ಟಗಳು ಬಿಟ್ರೆ ಬೇರೆ ಏನು ಇಲ್ಲ. ರಾತ್ರಿ ಹೆಲ್ಪ್ ಮೀ ಅಂತ ಹೇಳುತ್ತಿದ್ದಂತಹ ಆ ಹುಡುಗ ಈಗ ಸತ್ತೋಗಿರ್ತಾನೆ. ಆಗ ಅವರು ಡಿಸ್ಕಸ್ ಮಾಡಿ ಫ್ಲೈಟ್ ಒಳಗೆ ಇರೋ ಸೀಟ್ಸ್ ಎಲ್ಲಾನು ಕಿತ್ತಾಕಿ ಜಾಗ ಮಾಡ್ತಾರೆ. ಗಾಯ ಆಗಿರೋರ್ನ ಒಂದು ಕಡೆ ತಂದು ಕೂರಿಸ್ತಾರೆ. ಆಮೇಲೆ ಎಲ್ಲರ ಸೂಟ್ ಕೇಸು, ಬ್ಯಾಗ್ಸು ಎಲ್ಲ ಚೆಕ್ ಮಾಡಿ ತಿನ್ನೋಕೇನಾದ್ರೂ ಸಿಗುತ್ತಾ ಅಂತ ನೋಡ್ತಾರೆ. ಮುಂದೆ ಅವರು ಸತ್ತೋಗಿರೋ ಬಾಡಿ ಎಲ್ಲಾನು ಒಂದ್ ಕಡೆ ತಂದು ಜೋಡಿಸ್ತಾರೆ. ಆಗ ನಮ್ಗೆ ಒಟ್ಟು 10 ಜನ ಸತ್ತೋಗಿದ್ದು ಅವರ ಹೆಸರು ಮತ್ತೆ ವಯಸ್ಸನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಅಲ್ಲಿ 50 ವರ್ಷ ಏಜ್ ಇಂದ 20 ವರ್ಷ ಏಜ್ ವರೆಗೂ ಕೂಡ ಸತ್ತೋಗಿರೋದು ನಮ್ಗೆ ಗೊತ್ತಾಗುತ್ತೆ. ಮುಂದೆ ಅವರು ತಿನ್ನೋಕೆ ಫುಡ್ ಶಾರ್ಟೇಜ್ ಇರೋದ್ರಿಂದ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಒಬ್ರಿಗೆ ಒಂದೊಂದೇ ಬಿಸ್ಕೆಟ್ ಶೇರ್ ಮಾಡಿ ತಿಂತಾರೆ. ಅವರಿಗೆ ಅನ್ಸುತ್ತೆ ಫ್ಲೈಟ್ ಕ್ರಾಶ್ ಆಗಿರೋದು ಈಗಾಗಲೇ ಗೌರ್ಮೆಂಟ್ಗೆ ಗೊತ್ತಾಗಿರುತ್ತೆ. ನಮ್ಮನ್ನ ಸೇವ್ ಮಾಡೋಕೆ ಯಾರನ್ನಾದ್ರೂ ಕಳಿಸ್ತಾರೆ, ಅಲ್ಲಿವರೆಗೂ ನಾವು ವೇಟ್ ಮಾಡಲೇಬೇಕು ಅಂತ. ಫ್ಲೈಟ್ ಬಿದ್ದಿರೋದು ಒಂದು ದೊಡ್ಡ ದೊಡ್ಡ ಬೆಟ್ಟಗಳಿರೋ ಕಣಿವೆಯಲ್ಲಿ. ಇಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಬೆಟ್ಟಗಳೇ ಇದಾವೆ. ಇಲ್ಲಿಂದ ಅವರು ಹೊರಗಡೆ ಹೋಗೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಮೊಬೈಲ್ಸ್ ಯಾವುದು ಕೂಡ ಇರೋದಿಲ್ಲ. ಅಷ್ಟರಲ್ಲಿ ಅವರಿಗೆ ಒಂದು ಫ್ಲೈಟ್ ಸೌಂಡ್ ಕೇಳಿಸುತ್ತೆ. ಎಲ್ಲರೂ ಆಕಾಶದ ಕಡೆ ನೋಡಿ ಕೂಗ್ತಾರೆ. ಆದ್ರೆ ಇವರು ಇರೋ ಜಾಗ ಅವರಿಗೆ ಯಾವುದೇ ಕಾರಣಕ್ಕೂ ಕಾಣಿಸೋಕೆ ಚಾನ್ಸೇ ಇಲ್ಲ. ಸೊ ಆ ಫ್ಲೈಟ್ ಹೊರಟೋಗುತ್ತೆ. ಈಗ ಅವರು ಖಂಡಿತ ನಮ್ಮನ್ನ ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ಇವರಿಗೆ ಬರುತ್ತೆ. ಅವರು ಬರೋ ತನಕ ನಾವು ಇಲ್ಲೇ ಇದ್ದು ವೇಟ್ ಮಾಡಬೇಕು ಅಂತ ಅವರು ಅನ್ಕೊಳ್ತಾರೆ. ಇದು ಫ್ಲೈಟ್ ಕ್ರಾಶ್ ಆಗಿ 3ನೇ ದಿನ ನ್ಯಾಂಡೋ ಅನ್ನೋ ಹುಡುಗನಿಗೆ ಪ್ರಜ್ಞೆ ಬರುತ್ತೆ. ಅವನಿಗೆ ನ್ಯೂಮಾ ಹೆಲ್ಪ್ ಮಾಡ್ತಾನೆ. ನ್ಯಾಂಡೋ ಅವನ ತಂಗಿ ಹತ್ರ ಹೋಗಿ ಅವಳನ್ನ ತಪ್ಕೊಳ್ತಾನೆ. ಆದ್ರೆ ಅವಳ ಸಿಚುಯೇಷನ್ ತುಂಬಾ ಬ್ಯಾಡ್ ಆಗಿರುತ್ತೆ. ಅವನ ತಾಯಿ ಕೂಡ ಈಗಾಗಲೇ ಸತ್ತೋಗಿದ್ದು ಅವನ ಪಾಲಿಗೆ ತಂಗಿ ಅಷ್ಟೇ ಉಳ್ಕೊಂಡಿರ್ತಾಳೆ. ಈಗ ಅವನು ಅವರ ಅಪ್ಪ ನಿನ್ ತಂಗಿನ ಚೆನ್ನಾಗಿ ನೋಡ್ಕೋ ಅಂತ ಏರ್ಪೋರ್ಟ್ ಅಲ್ಲಿ ಹೇಳಿದಂತಹ ಮಾತು ನೆನೆಸ್ಕೊಂಡು ತುಂಬಾನೇ ಅಳ್ತಾನೆ. ಕುಡಿಯೋಕೆ ನೀರು ಇಲ್ಲದೆ ಇರೋದ್ರಿಂದ ಅವರು ಐಸ್ ನ ಕರಗಿಸಿ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ. ಜೊತೆಗೆ ರೆಸ್ಕ್ಯೂ ಟೀಮ್ಗೆ ಕಾಣಿಸ್ಲಿ ಅಂತ ಎಕ್ಸ್ ಆಕಾರದಲ್ಲಿ ಗುರುತು ಮಾಡ್ತಾರೆ. ನೆಕ್ಸ್ಟ್ ಡೇ ಇನ್ನೊಂದು ಫ್ಲೈಟ್ ಇವರನ್ನ ಹುಡ್ಕೋಕೆ ಬರುತ್ತೆ. ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಮಿರರ್ ಇಟ್ಕೊಂಡು ಸೂರ್ಯನ ಬೆಳಕನ್ನ ರಿಫ್ಲೆಕ್ಟ್ ಮಾಡಿ ಫ್ಲೈಟ್ಗೆ ಸಿಗ್ನಲ್ ಕೊಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಏನು ಯೂಸ್ ಆಗೋಲ್ಲ. ಆ ಫ್ಲೈಟ್ ವಾಪಸ್ ಹೋಗ್ಬಿಡುತ್ತೆ. ಮುಂದೆ ಅವರು ಕಾಲು ಕೈ ಏಟಾಗಿರೋರು ಮಲ್ಕೊಳ್ಳೋಕೆ ಅಂತ ಸೀಟ್ ಬೆಲ್ಟ್ಸ್ ಎಲ್ಲ ಕಟ್ ಮಾಡಿ ತೆಗೆದು ಅದನ್ನ ಜೋಕಾಲಿ ತರ ಮಾಡಿ ಅವ್ರನ್ನ ಮಲಗಿಸ್ತಾರೆ. ಆಗ ಅವರಿಗೆ ಮತ್ತೆ ಆಕಾಶದಲ್ಲಿ ಫ್ಲೈಟ್ ಸೌಂಡ್ ಕೇಳಿಸುತ್ತೆ. ಆದ್ರೆ ಅವರ ಕಣ್ಣಿಗೆ ಏನೂ ಕಾಣಿಸಲ್ಲ. ಮತ್ತೆ ಮುಖದಲ್ಲಿ ಬೇಜಾರು ಅಷ್ಟೇ. ಇದರಿಂದ ಅವರು ಒಂದು ಅರ್ಥ ಮಾಡ್ಕೊಳ್ತಾರೆ, ಡೈಲಿ ಅವರು ನಮ್ಮನ್ನ ಹುಡುಕ್ತಾ ಇದ್ದಾರೆ, ಆದ್ರೆ ಅವರಿಗೆ ನಾವು ಇರೋ ಜಾಗ ಗೊತ್ತಾಗ್ತಾ ಇಲ್ಲ ಅಂತ. ಆಗ ನ್ಯೂಮಾ ಹೇಳ್ತಾನೆ, ಫ್ಲೈಟ್ ಕ್ರಾಶ್ ಆಗಿ ಅದರ ಬ್ಯಾಕ್ ಸೈಡ್ ಬಿದ್ದಿದೆಯಲ್ಲ, ಅಲ್ಲಿ ಹೋಗಿ ನಾವು ನೋಡಿದ್ರೆ ರೇಡಿಯೋ ಮತ್ತೆ ಬ್ಯಾಟ್ರೀಸು ಸಿಗ್ಬೋದು, ಹೋಗೋಣ ಅಂತಾನೆ. ಆಗ 3 ಜನ ಸೇರಿ ಆ ಹಿಮ ತುಂಬಿದ ಬೆಟ್ಟವನ್ನು ಹತ್ತೋಕೆ ಸ್ಟಾರ್ಟ್ ಮಾಡ್ತಾರೆ. ಮೊದ್ಲೇ ಹೊಟ್ಟೆಗೆ ಊಟ ಇರ್ಲಿ, ಕುಡಿಯಕ್ಕೆ ನೀರಿಲ್ಲ. ಇವರ ಹತ್ರ ತುಂಬಾನೇ ವೀಕ್ ಆಗಿರ್ತಾರೆ. ಕಷ್ಟಪಟ್ಟು ಹಿಮದ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಾ ಇರ್ತಾರೆ. ಸ್ವಲ್ಪ ಹತ್ಕೊಂಡು ಮೇಲೆ ಹೋದ ಇವರು ಹಿಂದೆ ತಿರುಗಿ ಫ್ಲೈಟ್ ಬಿದ್ದಿರೋ ಜಾಗ ನೋಡಿದಾಗ ಗೊತ್ತಾಗುತ್ತೆ ಇವರಿಗೆ ಆ ಫ್ಲೈಟ್ ಇವ್ರಿಗೇನೆ ಕಾಣಿಸ್ತಾ ಇಲ್ಲ. ಇನ್ನು ಮೇಲಿಂದ ನೋಡೋರ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಮೇಲೆ ಹೋಗ್ತಾ ಇದ್ದ ಇವರಿಗೆ ಬೆಟ್ಟದ ಮೇಲಿನ ಹಿಮ ಜಾರ್ತಾ ಇರೋದು ಗೊತ್ತಾಗಿ ವಾಪಸ್ಸು ಬಂದ್ಬಿಡ್ತಾರೆ. ಅವ್ರ ಹತ್ರ ಇರೋ ಎಲ್ಲಾ ಫುಡ್ಸು ಈಗ ಮುಗಿದು ಹೋಗಿರುತ್ತೆ. ಊಟ ಇಲ್ಲದೆ 6 ದಿನಗಳಾಗಿದೆ. ಆ ಪ್ರದೇಶದಲ್ಲಿ ಚಳಿ ರಾತ್ರಿಯ ಸಮಯದಲ್ಲಿ -40 ಡಿಗ್ರಿ ಇರುತ್ತೆ. ಅಲ್ಲಿ ಯಾವುದೇ ಮರಗಳು ಇಲ್ಲ, ಪ್ರಾಣಿಗಳು ಇಲ್ಲ. ತುಂಬಾ ಹೊಟ್ಟೆ ಹಸಿವು ಇರೋದ್ರಿಂದ ಅವರು ಕಲ್ಲಿಗೆ ಅಂಟ್ಕೊಂಡಿದ್ದಂತಹ ಆ ಪಾಚಿನ ತಿನ್ನೋಕೆ ಟ್ರೈ ಮಾಡ್ತಾರೆ. ಆದ್ರೆ ತಿನ್ನಕ್ಕಾಗಲ್ಲ. ಒಂದ್ ಕಡೆ ಭೀಕರವಾದಂತಹ ಚಳಿ, ಮತ್ತೊಂದ್ ಕಡೆ ಕಿತ್ತು ತಿನ್ನುವಂತಹ ಹಸಿವು. ಅವರ ಮುಂದೆ ಸಾವು ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ. ಒಂದಿನ ನ್ಯಾಂಡೋ ಹೇಳ್ತಾನೆ, ನಾನೀಗ ಸತ್ತೋಗಿರೋ ಬಾಡಿ ಬೇಕಾದ್ರೂ ತಿನ್ನು ಅಂದ್ರೆ ತಿನ್ಬಿಡ್ತೀನಿ, ಒಟ್ಟಿನಲ್ಲಿ ನಾನು ಜೀವಂತವಾಗಿರ್ಬೇಕು ಅಂತಾನೆ. ಆಗ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಒಬ್ರು ಹೇಳ್ತಾರೆ, ನಾವು ಊಟ ಮಾಡಿ 7 ದಿನ ಆಯ್ತು, ಇನ್ ಮುಂದೆ ಹೀಗೆ ಇದ್ರೆ ನಾವು ಸತ್ತೋಗ್ತೀವಿ, ನಮ್ಮನ್ನ ಕಾಪಾಡೋಕ್ಕೆ ಯಾರು ಬರಲ್ಲ, ನಾವು ಬದುಕಬೇಕು ಅಂದ್ರೆ ಏನಾದ್ರೂ ತಿನ್ಲೇಬೇಕು ಅಂತ ಹೇಳ್ತಾರೆ. ತಿನ್ನೋಕೆ ಏನಿದೆಯೋ ಇಲ್ಲಿ, ತಲೆ ಕೆಟ್ಟಿದ್ದೆ ನಿನ್ಗೆ, ಆ ಥರ ಯೋಚನೆ ಕೂಡ ಮಾಡಬೇಡ ಅಂತ ಇನ್ನೊಬ್ಬ ಹೇಳ್ತಾನೆ.
ಆಗ ಲೋ ಎಷ್ಟು ದಿನ ಅಂತ ನಾವು ಹೀಗೆ ಇರೋಕ್ಕಾಗುತ್ತೆ, ಯೂರಿನ್ ಕೂಡ ಬ್ಲಾಕ್ ಕಲರ್ ಆಗಿ ಬರ್ತಾ ಇದೆ ಕಣೋ, ಹೊರಗಡೆ ಫುಡ್ ಇದೆ ಅಂತ ಹೇಳಿದಾಗ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ನೋಡ್ತಾ ಇರುವಂತ ನಮಗೂ ಕೂಡ ಶಾಕ್ ಆಗಿಬಿಡುತ್ತೆ. ಯಾಕಂದ್ರೆ ಹೌದು, ಅವರು ಮಾತಾಡ್ತಾ ಇರೋದು ಔಟ್ಸೈಡ್ ಅಲ್ಲಿ ಇರೋ ಡೆಡ್ ಬಾಡಿನ ತಿಂದು ಜೀವ ಉಳಿಸ್ಕೊಳ್ಳೋಣ ಅಂತ. ಈ ತರ ನಾವು ಇಮ್ಯಾಜಿನ್ ಮಾಡೋಕ್ಕೂ ಕೂಡ ಆಗಲ್ಲ ಅಲ್ವಾ? ಹೌದು, ಇಂತಹ ಸಿಚುಯೇಷನ್ ಖಂಡಿತ ಯಾರಿಗೂ ಬರಬಾರ್ದು. ಇದಕ್ಕೆ ಪರವಿರೋಧ ವಾದಗಳು ಅಲ್ಲಿ ಬರ್ತವೆ. ನಾವು ಏನಾದರೂ ಈ ರೀತಿ ಮಾಡಿದ್ರೆ ಆ ದೇವ್ರು ನಮ್ಮ ಕ್ಷಮಿಸ್ತಾನ? ಇಂತಹ ಪರಿಸ್ಥಿತಿ ಕೊಟ್ಟಿದ್ದು ಯಾರು? ಆ ದೇವ್ರೇ ಅಲ್ವಾ ಅಂತ ಇನ್ನೊಬ್ಬ ಕೇಳ್ತಾನೆ. ಮುಂದೆ ಇಬ್ರು ತುಂಬಾ ಹೊಟ್ಟೆ ಹಸಿದು ಅಲ್ಲಿರುವ ಎಲ್ಲ ಸೂಟ್ ಕೇಸ್ನ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬನಿಗೆ ಶೂ ಸಿಗುತ್ತೆ. ಅದರ ಲೇಸ್ನ ತೆಗೆದು ಅದನ್ನೇ ತಿಂದ್ಬಿಡ್ತಾನೆ. ಇನ್ನೊಬ್ಬ ಸಿಗರೆಟ್ನ ಅಗಿದು ತಿನ್ಬಿಡ್ತಾನೆ. ನ್ಯೂಮ ಯೂರಿನ್ ಮಾಡಬೇಕಾದ್ರೆ ಅವನ ಯೂರಿನ್ ಕೂಡ ಈಗ ಪೂರ್ತಿಯಾಗಿ ಬ್ಲಾಕ್ ಕಲರ್ ಆಗಿರುತ್ತೆ. ಅವನ ಬೆಲ್ಟ್ ಈಗ ತುಂಬಾನೇ ಲೂಸ್ ಆಗಿದ್ದು ಊಟ ಇಲ್ಲದೆ ಅವನು ತುಂಬಾನೇ ಸಣ್ಣ ಆಗಿರೋದು ನಮ್ಗೆ ಗೊತ್ತಾಗುತ್ತೆ. ಈಗ ನ್ಯಾಂಡೋನ ತಂಗಿ ಕೂಡ ಸತ್ತೋಗ್ತಾಳೆ. ನ್ಯಾಂಡೋ ತನ್ನ ತಾಯಿ ಈಗ ತಂಗಿ ಇಬ್ರನ್ನೂ ಕೂಡ ಕಳ್ಕೊಂಡಿರ್ತಾನೆ. ಇದು 9ನೇ ದಿನ. ನಾನ್ ಸತ್ರೆ ನನ್ನ ಬಾಡಿನ ನೀವು ತಿನ್ಬೋದು, ನನ್ನ ಪರ್ಮಿಷನ್ ಕೊಡ್ತೀನಿ ಅಂತ ಒಬ್ಬ ಹೇಳ್ತಾನೆ. ಅದನ್ನ ಕೇಳಿ ಮತ್ತೊಬ್ಬ ನಂದು ಕೂಡ ಪರ್ಮಿಷನ್ ಇದೆ ಅಂತಾನೆ. ಅಲ್ಲಿರುವಂತಹ ಸುಮಾರು ಜನ ಹೀಗೆ ಹೇಳ್ತಾರೆ. ಅವರು ಇಷ್ಟು ದಿನ ಸರ್ವೈವ್ ಆಗೋಕೆ ಸ್ಟ್ರಾಂಗ್ ರೀಸನ್ ಅಂದ್ರೆ ಅವರ ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು. ಕೊನೆಗೆ ಅವರು ಏನ್ ಮಾಡಬಾರ್ದು ಅಂತ ಅನ್ಕೊಂಡಿದ್ರೋ ಅದನ್ನ ಮಾಡೋಕೆ ರೆಡಿ ಆಗ್ತಾರೆ. ಫ್ಲೈಟ್ ಇಂದ ಒಬ್ಬೊಬ್ಬರಾಗಿ ಹೊರಗಡೆ ಹೋಗಿ ಡೆಡ್ ಬಾಡಿನ ಕಟ್ ಮಾಡಿ ತಿನ್ನೋಕೆ ಶುರು ಮಾಡ್ತಾರೆ. ಅದನ್ನ ನೋಡಿದ ನ್ಯೂಮೋ ತುಂಬಾನೇ ಫೀಲ್ ಆಗ್ತಾನೆ. ಕೋಪ, ಭಯ, ಜಿಗುಪ್ಸೆ ಎಲ್ಲ ಅವನ ಕಣ್ಣ ಮುಂದೆ ಬಂದು ಹೋಗುತ್ತೆ. ಕಣ್ಣಲ್ಲಿ ನೀರು ತುಂಬಿಕೊಳ್ತಾನೆ. ಇನ್ನು ಕೆಲವರು ಅವನ ಮುಂದೆನೆ ಸಾರಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಆದರೆ ನ್ಯೂಮನ ಮನಸ್ಸು ಮಾತ್ರ ಈ ಕೆಲಸ ಮಾಡಕ್ಕೆ ಒಪ್ಪೋದಿಲ್ಲ. ರಾತ್ರಿ ಆಗುತ್ತೆ. ಹೊರಗಡೆ ಆಕಾಶದಲ್ಲಿ ಸಾಗುತ್ತಿರುವಂತಹ ಮೋಡಗಳ ಮಧ್ಯೆ ಚಂದ್ರನನ್ನ ನೋಡ್ತೀವಿ. ಫ್ಲೈಟ್ ಒಳಗೆ ಸಾವು ಬದುಕಿನ ನಡುವೆ ಸಾಗ್ತಾ ಇರೋ ಇವರನ್ನ ನೋಡ್ತೀವಿ. ತುಂಬಾ ಚಳಿ, ಹಸಿವು, ಗಾಯ, ಜಿಗುಪ್ಸೆ, ತನ್ನವರನ್ನ ಕಳೆದುಕೊಂಡಂತಹ ನೋವು, ಇಷ್ಟಾದ್ರೂ ಬದುಕಬೇಕು ಅನ್ನೋ ಛಲ ಅವರ ಕಣ್ಣಲ್ಲಿ ಕಾಣುತ್ತೆ. ಮುಂದಿನ ದಿನ ಐಸ್ ಒಳಗೆ ಹೂತೋಗಿದ್ದಂತಹ ಒಂದು ಬ್ಯಾಗ್ ಅವ್ರಿಗೆ ಸಿಗುತ್ತೆ. ಅಲ್ಲಿ ಒಂದು ರೇಡಿಯೋನ ಹುಡುಕ್ತಾರೆ. ಆದರೆ ಅವ್ರಿಗೆ ಸಿಗ್ನಲ್ ಸಿಗ್ತಾ ಇರೋದಿಲ್ಲ. ಆಂಟಿನ ರೆಡಿ ಮಾಡ್ತಾರೆ. ಆಗ ಅವರಿಗೆ ಸಿಗ್ನಲ್ ಸಿಕ್ಕಿ ನ್ಯೂಸ್ ಬರ್ತಾ ಇರುತ್ತೆ. ಅದರಲ್ಲಿ ಸರ್ಕಾರ 66 ಸಲ ಇವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಕಳಿಸಿರ್ತಾರೆ. ಆದರೆ ಇವರು ಸಿಕ್ಕಿರೋಲ್ಲ ಅಂತ ಸರ್ಚ್ ಮಾಡೋದನ್ನ ಸ್ಟಾಪ್ ಮಾಡಲಾಗಿದೆ ಅನ್ನೋ ವಿಷಯ ಇವರಿಗೆ ಗೊತ್ತಾಗುತ್ತೆ. ಇದನ್ನ ಕೇಳಿ ಎಲ್ರು ಬೇಜಾರಾಗಿ ಕಿರ್ಚ್ಕೊಳ್ತಾರೆ. ಅವರಲ್ಲಿ ಇದ್ದ ಒಂದೇ ಒಂದು ನಂಬಿಕೆ ಈಗ ಸತ್ತೋಗಿರುತ್ತೆ. ಡೆಡ್ ಬಾಡಿ ತಿನ್ನೋಕೆ ಒಪ್ಪಿಕೊಳ್ಳದಂತಹ ಕೆಲವರು ಈಗ ಅದನ್ನೇ ತಿನ್ನೋ ಸಿಚುವೇಶನ್ಗೆ ಬರುತ್ತಾರೆ. ಮುಂದಿನ ದಿನ 3 ಜನ ಹೊರಗಡೆ ಹೋಗ್ತಾರೆ. ಆದರೆ ರಾತ್ರಿಯಾಗಿ ಅವರು ಅಲ್ಲೇ ಮಲಗಿಬಿಡ್ತಾರೆ. ಎಷ್ಟು ಚಳಿ ಅಂದ್ರೆ ಅವರ ಬಾಡಿ ಎಲ್ಲ ಫುಲ್ ಐಸ್ ಒಳಗಡೆ ಹೂತೋಗಿರುತ್ತೆ. ಬೆಳಿಗ್ಗೆ ಎದ್ದು ಅವರು ಮುಂದೆ ಹೋಗದೆ ವಾಪಸ್ ಬಂದ್ಬಿಡ್ತಾರೆ. ಹೀಗೆ ಒಂದು ದಿನ ರಾತ್ರಿ ನ್ಯೂಮೋ ಹಸಿವು ತಾಳಲಾರದೆ ಡೆಡ್ ಬಾಡಿ ಮಾಂಸನ ಕೈಯಲ್ಲಿ ಇಟ್ಕೊಂಡು ಮನಸ್ಸಿಲ್ಲದೆ ಬಾಯಿ ಒಳಗಡೆ ಹಾಕೊಂಡು ತುಂಬಾ ಅಳ್ತಾನೆ. ಫೋರ್ಸ್ ಮಾಡಿ ನುಂಗ್ತಾನೆ. ಇಷ್ಟ ಇಲ್ಲ ಅಂದ್ರು ಹೊಟ್ಟೆ ತುಂಬಿಸಿ ಜೀವ ಕಾಪಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದೇ ದಾರಿ ಇದು ಅನ್ನೋದು ಈಗ ಅವನಿಗೆ ಅರ್ಥ ಆಗಿರುತ್ತೆ. ಈಗ 17ನೇ ದಿನ. ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾ ಖುಷಿಯಿಂದ ಮಾತಾಡ್ತಾ ಇರಬೇಕಾದ್ರೆ ಹೊರಗಡೆ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಏನೋ ಸೌಂಡು ಅವ್ರಿಗೆ ಕೇಳಿಸುತ್ತೆ. ಅದೇನೆಂದರೆ ಸಡನ್ ಆಗಿ ಐಸ್ ಅವರ ಫ್ಲೈಟ್ ಒಳಗಡೆ ನುಗ್ಗಿ ಬಿಡುತ್ತೆ. ಫ್ಲೈಟ್ ತುಂಬ ಎಲ್ಲ ಐಸು ತುಂಬಿಕೊಂಡಿದೆ. ಇದೇನಪ್ಪ, ಗಾಯದ ಮೇಲೆ ಬರೆ ಹಾಕ್ದಂಗೆ. ಕಷ್ಟದ ಮೇಲೆ ಕಷ್ಟ ಕೊಟ್ರೆ ಯಾರು ಬದುಕ್ತಾರೆ ಗುರು? ಆಗ ಅವರು ಫುಲ್ ಐಸ್ ಒಳಗಡೆ ಸಿಗಾಕೊಂಡ್ಬಿಡ್ತಾರೆ. ಕೆಲವರು ಹೇಗೋ ಹೊರಗಡೆ ಬರ್ತಾರೆ. ಇನ್ನು ಕೆಲವರು ಉಸಿರಾಡೋದಕ್ಕೆ ಆಗದೆ ಕಷ್ಟಪಡ್ತಾ ಇರ್ತಾರೆ. ಗಾಳಿ ಇನ್ನು ಜೋರಾಗಿ ಬೀಸ್ತಾ ಇರುತ್ತೆ. ಅವರ ಕೈ ಕಾಲು ಎಲ್ಲ ಐಸ್ ಒಳಗಡೆ ಹೂತೋಗಿರುತ್ತೆ. ಈಗ ಅಲ್ಲಿ ಒಬ್ಳು ಹೆಂಗ್ಸು ಸತ್ತೋಗ್ತಾಳೆ. ಇಷ್ಟು ಸಾಲದೆ ಮತ್ತೆ ಜೋರಾಗಿ ಹಿಮಪಾತ ಬರುತ್ತೆ. ಈಗ ಸ್ಕ್ರೀನ್ ಬ್ಲಾಕ್ ಆಗುತ್ತೆ. ಈಗ ಅವರ ಫ್ಲೈಟು ಪೂರ್ತಿಯಾಗಿ ಹಿಮದ ಕೆಳಗಡೆ ಇರುತ್ತೆ. ಅವರು ಹೇಗೋ ಜಾಗ ಮಾಡಿ ಉಸಿರಾಡೋಕೆ ಗಾಳಿ ಬರೋ ಹಾಗೆ ಮಾಡ್ಕೊಳ್ತಾರೆ. ಈ ಘಟನೆಯಿಂದ ಅವರಲ್ಲಿ ಈಗ ಒಟ್ಟು 8 ಜನ ಸತ್ತೋಗಿರ್ತಾರೆ. ಅವರ ನೇಮು ಮತ್ತೆ ವಯಸ್ಸನ್ನ ಸ್ಕ್ರೀನ್ ಮೇಲೆ ನಮಗೆ ತೋರಿಸ್ತಾರೆ. ಮುಂದೆ ನಿಮ್ಮ ಕಂಟ್ರೋಲ್ ಕಳ್ಕೊಂಡು ಫೋರ್ಸ್ ಆಗಿ ಫ್ಲೈಟ್ ವಿಂಡೋಗೆ ಕಾಲಲ್ಲಿ ಒದ್ದು ಹೊಡೆದಾಕ್ತಾನೆ. ಈ ಟೈಮಲ್ಲಿ ಅವನ ಕಾಲ್ಗೆ ಗ್ಲಾಸ್ ಚುಚ್ಕೊಂಡು ರಕ್ತ ಬರುತ್ತೆ. ದಿನ 20 ಐಸ್ ಒಳಗಡೆ ಹೂತೋಗಿ 4 ದಿನ ಆಯಿತು. ಡೈಲಿ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಕೊನೆಗೂ ನ್ಯೂಮೋ ಹೊರಗಡೆ ಬರೋಕ್ಕೆ ದಾರಿ ಮಾಡಿ ಬಿಡ್ತಾನೆ. ಎಲ್ಲರೂ ಹೊರಗೆ ಬಂದು ಸೂರ್ಯನ ನೋಡಿ ದೇವ್ರನ್ನೇ ನೋಡಿದ ಹಾಗೆ ಫೀಲ್ ಮಾಡ್ತಾರೆ. ಇದೇ ಅಲ್ವಾ ಗುರು ನಿಜವಾದ ಖುಷಿ ಅಂದರೆ. ಸಾಯೋ ಸ್ಟೇಜ್ಗೆ ಹೋದ್ರು ಮತ್ತೆ ಮತ್ತೆ ಬದುಕೋಕೆ ಆ ದೇವರು ನಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾನೆ ಅಂದರೆ ನಾವು ಯಾಕೆ ಸಾಯ್ಬೇಕು ಗುರು ಅನ್ನೋ ಛಲ ಅವರಲ್ಲಿ ಈಗ ದೃಢವಾಗಿರುತ್ತೆ. 36ನೇ ದಿನ.
ನ್ಯೂಮಾನನ್ನು ಸೇರಿ 4 ಜನ ಮತ್ತೆ ಆ ಹಿಮದ ಬೆಟ್ಟ ಹತ್ಕೊಂಡು ಏನಾದರೂ ಸಿಗುತ್ತಾ ಅಂತ ನೋಡಕ್ಕೆ ಹೋಗ್ತಾರೆ. ಆದರೆ ನ್ಯೂಮಾಗೆ ಕಾಲೇಟಾಗಿರೋದ್ರಿಂದ ನಡೆಯೋಕ್ಕಾಗದೆ ಬಿದ್ದೋಗ್ತಾನೆ. ಅವನ ಕಾಲು ಗಾಯ ಆಗಿ ಇನ್ಫೆಕ್ಷನ್ ಆಗಿರುತ್ತೆ. ಆಗ ಅವರು ಎಲ್ಲರೂ ವಾಪಸ್ ಹೋಗೋಣ ಅಂದಾಗ ನ್ಯೂಮಾ ಹೇಳ್ತಾನೆ, ನಾನು ಮಾತ್ರ ವಾಪಸ್ ಹೋಗ್ತೀನಿ ಕಣ್ರೋ, ನೀವು ಹೋಗಿ ಅಂತ ಹೇಳಿ ವಾಪಸ್ ಬಂದ್ಬಿಡ್ತಾನೆ. ಅವರು ಹಿಮದ ಮೇಲೆ ತಮ್ಮ ಹೆಜ್ಜೆ ಗುರುತು ಇಡ್ತಾ ಬೆಟ್ಟ ಹತ್ತಿ ಸಾಕ್ತಾ ಇರ್ತಾರೆ. 2 ಗಂಟೆಗಳ ಕಾಲ ನಡ್ಕೊಂಡು ಹೋದ ಅವರಿಗೆ ಕೊನೆಗೂ ಅವರ ಫ್ಲೈಟ್ ಬ್ಯಾಕ್ ಸೈಡು ಕಿತ್ಕೊಂಡು ಬಿದ್ದಿದ್ದಂತಹ ಜಾಗ ಸಿಗುತ್ತೆ. ಅಲ್ಲಿ ಅವರಿಗೆ ಸ್ವಲ್ಪ ಫುಡ್ಡು, ಬಟ್ಟೆ ಮತ್ತು ಬ್ಯಾಟ್ರೀಸ್ ಎಲ್ಲ ಸಿಗುತ್ತೆ. ಅಲ್ಲಿ ರೊಬಾಟ ಅನ್ನೋನು ಬ್ಯಾಟ್ರೀಸ್ ಹಾಗೂ ಕೆಲವು ವೈರ್ಸ್ ಎಲ್ಲ ಜೋಡಿಸಿ ರೇಡಿಯೋನ ರೆಡಿ ಮಾಡಿ ಆನ್ ಮಾಡ್ತಾನೆ. ಆನ್ ಆಗುತ್ತೆ, ಆದರೆ ಸಿಗ್ನಲ್ ಸಿಗೋದಿಲ್ಲ. ನ್ಯೂಮಾ ಈಗ ಊಟ ಮಾಡೋದನ್ನು ಸ್ಟಾಪ್ ಮಾಡಿರ್ತಾನೆ. ನ್ಯೂಮಾ ಹತ್ರ ಪ್ಯಾಂಚೋ ಅನ್ನೋ ಹುಡುಗ ಬಂದು ಸ್ವಲ್ಪ ತಿನ್ನೋ ಮಗ ಅಂತ ಕೇಳ್ತಾನೆ. ಆಗ ಬೇಡ, ನಾನು ಹೇಗಿದ್ರು ಸಾಯ್ತೀನಿ ಕಣೋ, ನನಗೆ ಯಾಕೋ ಊಟ ಬಿಡೋ ಅಂತಾನೆ. ಅದಕ್ಕೆ ಪ್ಯಾಂಚೋ, ಹಾಗನ್ಬೇಡ ಮಗ, ನಿನ್ನ ಬಗ್ಗೆ ಯೋಚನೆ ಮಾಡು. ನನ್ನ ಬಗ್ಗೆ ಯೋಚನೆ ಮಾಡಬೇಕಾ? ಹಾಂ, ನನಗೀಗ 25 ವರ್ಷ ಕಣೋ. ನನ್ನ ಜೀವನದಲ್ಲಿ ಮಾಡಬೇಕಾಗಿರೋದು ಬೇಕಾದಷ್ಟಿದೆ. ನನ್ನ ತಮ್ಮ, ತಂಗಿ, ಅಪ್ಪ, ಅಮ್ಮನ್ನ ಮತ್ತೆ ನೋಡಬೇಕು ಅನ್ನೋ ಆಸೆ ನನಗಿದೆ. ಮತ್ತೆ ಹತ್ತು ಬಿಡಬೇಕು ಕಣೋ ಅಂತಾನೆ. ಆಗ ಪ್ಯಾಂಚೋ, ಹಾಗಾದರೆ ಹತ್ಬಿಡು, ಟ್ರೈ ಮಾಡು, ನನ್ನ ಜೊತೆ ಜೋರಾಗಿ ಹತ್ಬಿಡು, ಮನಸ್ಸಾಗರ ಆಗುತ್ತೆ ಅಂತ ಇಬ್ಬರು ತಪ್ಕೊಂಡು ಹತ್ತು ಬಿಡ್ತಾರೆ. ಮುಂದೆ ಅವರಿಗೆ ಒಂದು ವಾಟರ್ ಪ್ರೂಫ್ ಬಟ್ಟೆ ಸಿಗುತ್ತೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಲೀಪಿಂಗ್ ಬ್ಯಾಗ್ ರೆಡಿ ಮಾಡ್ತಾರೆ. 58 ದಿನಗಳ ನಂತರ ರೇಡಿಯೋದಲ್ಲಿ ಕೊನೆಯದಾಗಿ ರೆಸ್ಕ್ಯೂ ಟೀಮ್ನ ಕಳಿಸ್ತಾ ಇದ್ದೀವಿ ಅಂತ ನ್ಯೂಸ್ ಬರುತ್ತೆ. ಅಲ್ಲಿ ಅವರು ಕೆಲವು ಫೋಟೋಸ್ನ ತಗೊಳ್ತಾರೆ. ಯಾಕಂದರೆ ನಾವೇನಾದರೂ ಸತ್ತು ಹೋದರೆ ನಮ್ಮ ಫ್ಯಾಮಿಲೀಸ್ಗೆ ಯಾವತ್ತಾದರೂ ಒಂದಿನ ಈ ಫೋಟೋ ಸಿಗಲಿ ಅಂತ ಅವರು ಹೀಗೆ ಮಾಡಿರ್ತಾರೆ. ನ್ಯೂಮನ ಹೆಲ್ತ್ ಈಗ ಪೂರ್ತಿಯಾಗಿ ಹಾಳಾಗಿರುತ್ತೆ. ಅವನು ನ್ಯಾಂಡೋಗೆ ಹೇಳ್ತಾನೆ, ಮಗ, ನನ್ನ ಬಾಡಿ ಯೂಸ್ ಮಾಡೋಕ್ಕೆ ನನ್ನ ಪರ್ಮಿಷನ್ ಇದೆ ಕಣ್ರೋ ಅಂತ. ಆಗ ನ್ಯಾಂಡೋ, ತಲೆ ಕೆಟ್ಟಿದ್ಯಾ, ಹಾಗೆ ಹೇಳ್ಬೇಡ, ಸುಮ್ಮನೆ ಇರುವಂಥ ಸಮಾಧಾನ ಮಾಡ್ತಾನೆ. ಆದರೂ ಪರವಾಗಿಲ್ಲ, ಇಟ್ಸ್ ಓಕೆ, ನನಗೆ ನೀವು ಬದುಕಬೇಕು, ಇಲ್ಲಿಂದ ಹೇಗಾದರೂ ಮಾಡಿ ಹೊರಗಡೆ ಹೋಗಿ ಜೀವ ಉಳಿಸ್ಕೊಳ್ಳಿ, ನಾವು ಬ್ರದರ್ಸ್ ಥರ ಅಂತ ಹೇಳ್ಕೊಂಡು ತುಂಬ ಎಮೋಷನಲ್ ಆಗಿ ಇಬ್ಬರು ಅಳ್ತಾರೆ. ಮುಂದಿನ ದಿನ ಬೆಳಿಗ್ಗೆ ನ್ಯೂಮನ ಜೀವ ಹೋಗಿರುತ್ತೆ. ಅವನ ಕಣ್ಣನ್ನು ಕ್ಲೋಸ್ ಮಾಡಿ ಅವನ ಫ್ರೆಂಡ್ಸ್ ಎಲ್ಲರೂ ತುಂಬ ಫೀಲ್ ಆಗ್ತಾರೆ. ಅವನು ಕೊನೆಯದಾಗಿ ಒಂದು ಚೀಟಿಯಲ್ಲಿ ಏನೋ ಬರೆದಿರ್ತಾನೆ. ಅದನ್ನು ಎಲ್ಲರೂ ಓದಿ ಪಾಸ್ ಮಾಡ್ತಾ ಇರ್ತಾರೆ. ಕೊನೆಗೆ ರೊಬಾಟೋ ಕೈಗೆ ಬಂದು ಸೇರುತ್ತೆ. ಅದರಲ್ಲಿ ದೇರ್ ಈಸ್ ನೋ ಗ್ರೇಟರ್ ಲವ್ ದೆನ್ ಟು ಗಿವ್ ಒನ್ಸ್ ಲೈಫ್ ಫಾರ್ ಫ್ರೆಂಡ್ಸ್ ಅಂತ ಬರೆದಿರುತ್ತೆ. ಫ್ರೆಂಡ್ಸ್ಗೋಸ್ಕರ ಜೀವ ಕೊಡೋದಕ್ಕಿಂತ ಗ್ರೇಟ್ ಲವ್ ಬೇರೆ ಯಾವುದೂ ಇಲ್ಲ ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಅವರ ಫ್ರೆಂಡ್ಶಿಪ್ ವ್ಯಾಲ್ಯೂ, ಮಾನವೀಯತೆ ಎಷ್ಟಿದೆ ಅನ್ನೋದು. ಈಗ ಅವರಿಗೆ ಸಾವನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನೋ ಛಲ ಬರುತ್ತೆ. ರೊಬಾಟೋ, ನ್ಯಾಂಡೋ ಮತ್ತು ಇನ್ನೊಬ್ಬ 3 ಜನ ಫುಡ್ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಸ್ಲೀಪಿಂಗ್ ಬ್ಯಾಗ್ ರೆಡಿ ಮಾಡಿಕೊಂಡು ಅಲ್ಲಿರುವ ತಮ್ಮ ಫ್ರೆಂಡ್ಸ್ಗಳಿಗೆ ಧೈರ್ಯ ತುಂಬಿ ಅಲ್ಲಿಂದ ಹೊರಡ್ತಾರೆ. ಇದು 61ನೇ ದಿನ. ಸತತವಾಗಿ ಅವರು ಹಿಮ ತುಂಬಿರೋ ಬೆಟ್ಟನ ಹತ್ತಿ ಸಾಕ್ತಾ ಇರ್ತಾರೆ. ಕತ್ಲೆ ಆಗುತ್ತೆ. ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಮಲಗಿ ಆ ರಾತ್ರಿ ಚಳಿಯಿಂದ ತಪ್ಪಿಸ್ಕೊಳ್ತಾರೆ. ಮತ್ತೆ ಜರ್ನಿ ಶುರು ಮಾಡ್ತಾರೆ. ಹೀಗೆ ಅವರು ಮಂಜಿನ ರಾಶಿ ತುಂಬಿದ ಬೆಟ್ಟಗಳ ಮೇಲೆ ತುಂಬ ದಿನಗಳ ಕಾಲ ಸಾಕ್ತಾ ಕೊನೆಗೂ ಬೆಟ್ಟಗಳ ಸಾಲು ಮುಗಿದು ಒಂದು ಸಣ್ಣ ನೀರಿನ ನದಿ ಹತ್ರ ಬರ್ತಾರೆ. ಆ ನೀರನ್ನ ನೋಡಿ ಖುಷಿಯಾಗಿ ಕುಡಿತಾರೆ. ಅಲ್ಲಿ ಅವರಿಗೆ ನದಿಯ ಇನ್ನೊಂದು ದಡದಲ್ಲಿ ಒಬ್ಬ ಮನುಷ್ಯ ಕುದುರೆ ಮೇಲೆ ಕೂತ್ಕೊಂಡಿರೋದನ್ನ ನೋಡ್ತಾರೆ. ಅವನನ್ನ ನೋಡಿ ಇವರಿಗೆ ಆ ಸ್ವರ್ಗವೇ ಸಿಕ್ಕಿದ ಹಾಗೆ ಫೀಲ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕತೆ ಮುಗೀತು, ಈ ಐಸಲ್ಲೇ ನಾವು ಕೂಡ ಸಮಾಧಿ ಆಗ್ತೀವಿ ಅನ್ಕೊಂಡಿರೋರ್ಗೆ ಈಗ ಜೀವ ಬಂದಂತಿರುತ್ತೆ. ಅವನ್ನ ನೋಡಿ ಇವರು ಸಹಾಯ ಮಾಡಿ ಹೆಲ್ಪರ್ಸ್ ಅಂತ ಕಿರ್ಚ್ಕೊಳ್ತಾರೆ. ಆದರೆ ಇವರು ಹೇಳ್ತಾ ಇರೋದು ಅವನಿಗೆ ಅರ್ಥ ಆಗದೆ ಇದ್ದಾಗ ಒಂದು ಪೇಪರ್ನಲ್ಲಿ ಪ್ಲೇನ್ ಕ್ರಾಶ್ ಬಗ್ಗೆ ಬರೆದು ತಮ್ಮ ಡೀಟೇಲ್ಸ್ ಎಲ್ಲನೂ ಮೆನ್ಷನ್ ಮಾಡಿ ಅದನ್ನು ಒಂದು ಕಲ್ಲಿಗೆ ಕಟ್ಟಿ ಎಸಿತಾರೆ. ಅವನು ಈ ನ್ಯೂಸ್ನ ತಕ್ಷಣ ಸಂಬಂಧಪಟ್ಟ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ತಿಳಿಸ್ತಾನೆ. ಅವರು ಅದನ್ನ ಫೋನ್ ಮಾಡಿ ಎಲ್ಲರಿಗೂ ತಿಳಿಸ್ತಾರೆ. ಇವರನ್ನ ಊರಿನ ಒಳಗಡೆ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಆಗ ಪ್ರೆಸ್ನವರು ಬಂದು ಇವರನ್ನ ಇಂಟರ್ವ್ಯೂ ಮಾಡ್ತಾರೆ. ಇತ್ತ ಕಡೆ ಫ್ಲೈಟ್ ಒಳಗಡೆ ಇದ್ದವ್ರಿಗೆ ರೇಡಿಯೋದಲ್ಲಿ ರೊಬಾಟೋ, ನ್ಯಾಂಡೋ ಹೋಗಿ ಜನರನ್ನ ರೀಚ್ ಆಗಿರೋದು ಗೊತ್ತಾಗುತ್ತೆ. ಆಗ ಹೆಲಿಕಾಪ್ಟರ್ ಫ್ಲೈಟ್ ಕ್ರಾಶ್ ಆಗಿದ್ದ ಜಾಗಕ್ಕೆ ಬಂದು ಎಲ್ಲರನ್ನು ಸೇಫ್ ಆಗಿ ಕಾಪಾಡ್ತಾರೆ. ಅವರ ಮುಖದಲ್ಲಿ ನೋವು, ದುಃಖ, ಸಂತೋಷ, ಕಣ್ಣೀರು ಒಮ್ಮೆಲೆ ಬರುತ್ತೆ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋ ಮನೋಭಾವ ಅವರಲ್ಲಿರುತ್ತೆ. ಅವತ್ತು ಡಿಸೆಂಬರ್ 22, 1972 ಒಟ್ಟು 45 ಜನರಲ್ಲಿ 16 ಜನ ಬದುಕಿ ಆಂಡೀಸ್ ಪರ್ವತದಿಂದ ವಾಪಸ್ ಬಂದಿರ್ತಾರೆ. ಅವರನ್ನ ನೋಡಿ ಅವರ ಫ್ಯಾಮಿಲಿ ಎಲ್ಲರೂ ಖುಷಿ ಪಡ್ತಾರೆ. ತಮ್ಮ ಮಕ್ಕಳು, ಬ್ರದರ್ಸು ಸತ್ತೋಗಿದ್ದಾರೆ, ಇನ್ನು ಅವರು ಬರಲ್ಲ ಅನ್ಕೊಂಡಿರೋರಿಗೆ ಕಣ್ಣ ಮುಂದೆ ಅವರು ಮತ್ತೆ ಪ್ರತ್ಯಕ್ಷ ಆದಾಗ ಅವ್ರಿಗೆ ಹೇಗೆ ಫೀಲ್ ಆಗುತ್ತೆ ಅಲ್ವಾ? ಹೌದು, ಅವರು ತುಂಬಾನೇ ಖುಷಿಯಾಗಿರ್ತಾರೆ. ಅವ್ರನ್ನ ನೋಡೋಕ್ಕೆ ಇಡೀ ಊರೇ ಬಂದಿರುತ್ತೆ.
ಎಲ್ಲರೂ ಅವ್ರನ್ನ ಟಚ್ ಮಾಡಿ ದೇವರು ಗುರು ಇವರು ಅನ್ನೋ ಥರ ಫೀಲ್ ಮಾಡ್ತಾ ಇರ್ತಾರೆ. ಬಂದು ಅವ್ರನ್ನ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಸಾವಿನಲ್ಲೂ ಗೆದ್ದು ಬಂದ ಇವರ ದೇಹದ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಸ್ನಾನ ಮಾಡಿ ಎಷ್ಟೋ ತಿಂಗಳುಗಳು ಆಗಿಬಿಟ್ಟಿದೆ. ಮುಖ ಎಲ್ಲ ಬಾಡಿ ಚರ್ಮ ಎಲ್ಲ ಒಡೆದು ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಅವರ ಮೆಂಟಲ್ ಹೆಲ್ತ್ ಪೂರ್ತಿಯಾಗಿ ಹಾಳಾಗಿರುತ್ತೆ. ಸ್ಕಿನ್ ಎಲ್ಲ ಕಿತ್ಕೊಂಡು ಬಂದಿರುತ್ತೆ. ಬಟ್ಟೆ ಎಲ್ಲ ಕೊಳೆ ಹಾಕಿ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಇನ್ನು ಮೈ ಮೇಲೆ ಮೂಳೆ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇರೋದಿಲ್ಲ. ನಡೆಯೋಕ್ಕೆ ಸ್ಟ್ರೆಂತ್ ಇಲ್ಲದೆ ತುಂಬ ವೀಕ್ ಆಗಿರ್ತಾರೆ. ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸುಖಾಂತ್ಯದ ಜೊತೆಗೆ ಈ ಮೂವಿ ಎಂಡ್ ಆಗುತ್ತೆ. ಫ್ರೆಂಡ್ಸ್, ನಾವು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಯಾವುದೇ ಕಷ್ಟ ಬಂದರೂ ಎದುರಿಸ್ಬೋದು. ಒಬ್ರಿಗೆ ಒಬ್ರು ಕೇರ್ ಮಾಡಬೇಕು, ಪ್ರೀತಿ ಕೊಡಬೇಕು, ಅವರು ಚೆನ್ನಾಗಿರಲಿ ಅಂತ ಅನ್ಕೋಬೇಕು. ಆಗ ಆ ದೇವರು ಕೂಡ ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಈ ಸತ್ಯ ಘಟನೆನೇ ಉದಾಹರಣೆ. ಆ ಐಸ್ ಇವರನ್ನ ಎಷ್ಟೋ ಸಲ ಮುಚ್ಚೋಕೆ ಟ್ರೈ ಮಾಡ್ತು, ಆದರೆ ಇವರ ಧೈರ್ಯ ಅದನ್ನು ಮೆಟ್ಟಿ ನಿಲ್ತು. ದೇ ಡಿಡ್ ನಾಟ್ ಜಸ್ಟ್ ಸರ್ವೈವ್ ದ ಸ್ನೋ, ದೇ ಪ್ರೂವ್ಡ್ ದಿ ಪವರ್ ಆಫ್ ಫ್ರೆಂಡ್ಶಿಪ್ ಅಂಡ್ ಸ್ಯಾಕ್ರಿಫೈಸ್. ಅವರು ಬರೀ ಆ ಹಿಮವನ್ನು ಮಾತ್ರ ಗೆಲ್ಲಿಲ್ಲ, ಫ್ರೆಂಡ್ಶಿಪ್ ಮತ್ತು ತ್ಯಾಗ ಅನ್ನೋದರ ಶಕ್ತಿ ಏನು ಅನ್ನೋದನ್ನು ಪ್ರೂವ್ ಮಾಡಿದರು. ಐ ಹೋಪ್ ಈ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ಪ್ಲನೇಷನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.